ನನಗೆ ಈ ಸಾಮಾನ್ಯವಾಗಿ ಯಾವಾಗಲೂ ಅನಿಸುತ್ತೆ, ಒಬ್ಬ ಬದುಕಿರುವ ಜೀವಂತ ವ್ಯಕ್ತಿಯಲ್ಲೇ ಒಂದು ಆತ್ಮ ಇದ್ದಾಗ ಅವ್ನಿಗೆ ಇನ್ನೊಂದು ಆತ್ಮ ಬಂದು ಸೇರ್ಕೊಳ್ಳೋಕೆ ಸಾಧ್ಯನಾ ಅಂತ ನನ್ನ ಡೌಟ್. ಅದು ಗೊತ್ತಿಲ್ಲ ನನಗೆ, ಅದು ಯಾವ ಥರ ಸೈನ್ಸ್ ನೋಡಿ. ಬಹಳ ಇದು ಈ ರೀತಿಯಾಗೂ ನೀವು ಯೋಚನೆ ಮಾಡಬಹುದು. ನಾವು ಬದುಕಿದ್ದಾಗ ಇನ್ನೊಬ್ಬರ ಮಾತು ಕೇಳಿ ನಾವು ವರ್ತಿಸ್ತೀವಿ, ಹೌದು ಅಲ್ವಾ? ಇನ್ನೊಬ್ಬರ ಮಾತಿನ, ಇನ್ನೊಬ್ಬರ ಗುಣ, ಇನ್ನೊಬ್ಬರ ನಡತೆ, ಇನ್ನೊಬ್ಬರ ನೋಡಿ ಕೇಳಿದ ಅದನ್ನು ನಾವು ಅನುಸರಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ರೀತಿಯಾಗಿ ಇದು ಅನುಸರಣೆ ಮಾಡೋದು ಯಾವಾಗ? ನಿಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲದೇ ಇದ್ದಾಗ. ಖಂಡಿತ. ನಿಮ್ಮಲ್ಲಿ ಯಾವಾಗ ಇಚ್ಛಾಶಕ್ತಿ ಇರಲ್ಲ, ಇನ್ನೊಬ್ರು ಏನು ಮಾಡ್ತಾರೆ ಹೇಳ್ತಾರೆ ಅದನ್ನು ನಾವು ಕೇಳಕ್ಕೆ ಶುರು ಮಾಡ್ತೀವಿ. ಹೌದು. ಸೇಮ್ ಇದು ಕೂಡ, ಈ ದೆವ್ವ ಭೂತಗಳು ಅನ್ನೋ ಕಾನ್ಸೆಪ್ಟ್ ಕೂಡ, ಯಾವ ಮನಸ್ಸು ವೀಕ್ ಇರುತ್ತೆ, ಯಾವ ಮನಸ್ಸು ತುಂಬಾ ದುರ್ಬಲವಾಗಿರುತ್ತದೆ, ಆ ಮನಸ್ಸುಗಳು ಇದಕ್ಕೆ ರಿಯಾಕ್ಟ್ ಮಾಡ್ತವೆ. ಅಂದರೆ ಆ ಎನರ್ಜಿ ಒಂದಂತೂ ಇದೆ, ಯಾವುದೋ ಒಂದು ಎನರ್ಜಿಗಳು ಇರ್ತವೆ. ಅದೊಂದು ದೆವ್ವ ಅಂತಿರೋ, ಭೂತ ಅಂತಿರೋ, ಅದಕ್ಕೆ ಏನೋ ಅಲ್ಲ, ಒಂದು ನೆಗೆಟಿವ್ ಅಂತಿರೋ, ಒಂದು ಥಾಟ್ಸೇ ಇರಬಹುದು. ಹೌದು. ನೀವು ಮನೆಯಲ್ಲಿ ಒಬ್ಬ ಪೇಷಂಟ್ ಇದ್ರೆ ನೋಡಿ, ಇಡೀ ಮನೆಯೇ ಆಸ್ಪತ್ರೆಯಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಬರೋಕ್ಕೆ ಶುರುವಾಗ್ತದೆ. ಹಾಗಾಗಿ ಯಾರ್ದೋ ನೆಗೆಟಿವ್ ಕೂಡ ನಮ್ಮ ಮೇಲೆ ಅದು ಪ್ರಭಾವ ಬೀರ್ತಾ ಹೋಗಿ ಈ ದೆವ್ವಭೂತಗಳು ಅನ್ನೋದು ಬಂದುಬಿಡಬಹುದು. ಅಂದರೆ ಆ ರೀತಿ ವರ್ತಿಸಬಹುದು. ಹಾಗಾಗಿ ಹೇಳೋದು, ನೀವು ಸ್ಟ್ರಾಂಗ್ ಆಗಿ, ಆವಾಗ ಯಾವುದು ಶಕ್ತಿನೂ ಏನು ಮಾಡೋದಕ್ಕೆ. ಅದರಲ್ಲಿ ನೋಡಿ, ನಾವು ಈಗ ಕೆಲವೊಂದು ಚಲನಚಿತ್ರ ನೋಡಿದಾಗ ಆ ಮನೆಯಲ್ಲಿ ತುಂಬ ಜನ ಇರ್ತಾರೆ, ಯಾರಿಗೂ ಆ ದೆವ್ವ ತೊಂದರೆ ಕೊಡಲ್ಲ. ಅದು ಯಾರು ಕೊಡುತ್ತೆ ಅಂದರೆ ವೀಕ್ ಮೈಂಡ್. ಯಾರು ವೀಕ್ ಆಗಿರ್ತಾರೆ, ಆ ವೀಕ್ ಮೈಂಡ್ ಅವ್ರಿಗೇ ಅದು ತೊಂದರೆ ಕೊಡುತ್ತೆ. ಇನ್ನು ಮಿಕ್ಕದಲ್ಲಿ ಎಷ್ಟೋ ಜನ ಇದ್ರೂ ಅವ್ರಿಗೇನು ಅಂದರೆ, ಇದರ ಅರ್ಥ ನಾವೇನಂದರೆ, ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಯಾವ ಶಕ್ತಿನೂ ಏನು ನಮ್ಮನ್ನ ಮಾಡೋಕ್ಕಾಗೋದಿಲ್ಲ ಅನ್ನೋದು ಶಕ್ತಿ. ನೀವು ಅದನ್ನು ವಿಲ್ ಪವರ್ ಅಂತೀರಿ. ಹೌದು. ಇದು ನಮ್ಮ ಶಾಸ್ತ್ರಗಳು ಇಚ್ಛಾಶಕ್ತಿ. ನನ್ನಲ್ಲಿ ಒಂದು ಮನೋಬಲ ಏನಿದೆ, ಇಚ್ಛಾಶಕ್ತಿ ಏನಿದೆ, ಅದು ಎಷ್ಟು ಸ್ಟ್ರಾಂಗ್ ಆಗ್ತದೆ, ಎಲ್ಲವೂ ನಗಣ್ಯವಾಗ್ತಾ ಹೋಗ್ಬಿಡ್ತದೆ. ಹಾಗಾಗಿ ದೆವ್ವಭೂತದಿಂದ ಹಿಡಿದು, ಮಾಟ ಮಂತ್ರದಿಂದ ಹಿಡಿದು, ಪ್ರತಿಯೊಂದು ನಿನಗೇನೋ ಕೆಲಸ ಮಾಡಬಾರದು ಅಂತಿದ್ರೆ ಒಂದೇ ನೀನು ಮಾಡಬೇಕಾದದ್ದು, ನಿನ್ನ ಮನೋಬಲವನ್ನು, ನಿನ್ನ ಇಚ್ಛಾಶಕ್ತಿಯನ್ನು ಗಟ್ಟಿ ಮಾಡ್ಕೋ. ಇನ್ನು ಉಳಿದ ಉತ್ತರಗಳು ಅದಕ್ಕೆ ತಕ್ಕಂತೆ ಸಿಗ್ತಾ ಹೋಗ್ತದೆ. ಹೌದು.